ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸಂಡಿ. ಏನು ಸಿಲಿಂಡರ್ ಕೊರತೆಯಿಂದಾಗಿ ಎಲ್ಲ ಕಡೆಯೂ ಸಹ ಬಹುತೇಕ ದೇವಸ್ಥಾನಗಳಲ್ಲಿ ಪ್ರಸಾದದ ವ್ಯವಸ್ಥೆಗೆ ತೊಂದರೆಯಾಗಿದೆ. ಬಹಳಷ್ಟು ಕಡೆ ಪ್ರಸಾದ ವಿತರಣೆಯನ್ನು ಬಂದ್ ಮಾಡಿದ್ದಾರೆ. ಆದರೆ ಹುಬ್ಬಳ್ಳಿಯ ಸಿದ್ಧಾರೂಢ ಮಠದಲ್ಲಿ ಮಾತ್ರ ಯಾವುದೇ ರೀತಿಯ ಒಂದು ತೊಂದರೆ ಆಗದೇ ನಿರ್ವಿಘ್ನವಾಗಿ ಪ್ರಸಾದ ವಿತರಣೆ ನಡೀತಾ ಇದೆ. ನಿತ್ಯ ಬೆಳಿಗ್ಗೆ ಉಪಹಾರ ಮತ್ತು ಮಧ್ಯಾಹ್ನ ರಾತ್ರಿ ಒಂದು ಪ್ರಸಾದ ವ್ಯವಸ್ಥೆ, ಊಟದ ವ್ಯವಸ್ಥೆನ ಮಾಡ್ತಾ ಇದೆ. ಹೇಗೆ ನಡೀತಾ ಇದೆ ಮತ್ತಂದರೆ ಅದಕ್ಕೆ ರೀಸನ್ ಏನಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಏನು ಸಿದ್ಧಾರೂಢ ಮಠ ಅಂದರೆ ಉತ್ತರ ಕರ್ನಾಟಕದ ಆರಾಧ್ಯ ದೈವ ಅಂತಲೇ ಪ್ರಸಿದ್ಧಿ. ಇಲ್ಲಿ ಸಾಕಷ್ಟು ಸೆಲೆಬ್ರಿಟಿಗಳು ಬಂದು ಹೋಗ್ತಾರೆ. ಮತ್ತು ಅಂದರೆ ಸಣ್ಣ ಒಂದು ಜನಸಾಮಾನ್ಯರಿಂದ ಹಿಡಿದು ದೊಡ್ಡ ಒಂದು ಸೆಲೆಬ್ರಿಟಿಗಳವರೆಗೂ ಸಹ ಇಲ್ಲಿ ಈ ಒಂದು ಮಠಕ್ಕೆ ನಡೆದುಕೊಳ್ಳುವಂಥ ಪದ್ಧತಿ ಇದೆ. ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆಗಳ ಜನತೆ ಆರಾಧ್ಯ ದೈವ ಇದಾಗಿರೋದ್ರಿಂದಾಗಿ ನಿತ್ಯ ಸಾವಿರಾರು ಜನ ಭಕ್ತರು ಇಲ್ಲಿ ಬಂದು ಹೋಗ್ತಾರೆ. ಬಂದಂತಹ ಭಕ್ತರಿಗೆ ಇಲ್ಲಿ ಪ್ರಸಾದ ವ್ಯವಸ್ಥೆನ ಮಾಡಲಾಗ್ತಾ ಇದೆ. ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಒಂದು ಕಾರಣದಿಂದಾಗಿ ಸಾಕಷ್ಟು ತೊಂದರೆಯಾಗಿದೆ. ಅದರಲ್ಲೂ ಕಮರ್ಷಿಯಲ್ ಗ್ಯಾಸ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಇದರಿಂದಾಗಿ ಬಹಳಷ್ಟು ದೇವಸ್ಥಾನಗಳಲ್ಲಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಸಹ ಪ್ರಸಾದ ವಿತರಣೆ ಬಂದಾಗಿದೆ. ಅಂದರೆ ಬಹುತೇಕ ಸಿಲಿಂಡರ್ಗಳ ಮೇಲೆ ಅವಲಂಬಿತ ಆಗಿರೋದ್ರಿಂದಾಗಿ ಸಿಲಿಂಡರ್ ಮೂಲಕನೇ ಒಂದು ಪ್ರಸಾದ ಮಾಡೋ ಕಾರಣದಿಂದಾಗಿ ಎಲ್ಲೆಲ್ಲಿ ಸಿಲಿಂಡರ್ ಮೇಲೆ ಅವಲಂಬಿತರಾಗಿದ್ದಾರೆ ಅಲ್ಲಿ ಒಂದು ಪ್ರಸಾದ ವ್ಯವಸ್ಥೆ ಬಂದಾಗಿದೆ ಅಂತ ಹೇಳ್ಬೋದು. ಸರ್, ಇಲ್ಲಿ ಗುರುಗಳು ಪವಾಡ ಭಾಳ ವರ್ಷದಿಂದಲೇ ಅವ್ರು ನಡೀತಾ ಐತೆ. ಭಾಳ ಅಚ್ಚುಕಟ್ಟಾದ ವ್ಯವಸ್ಥೆ. ಇಲ್ಲಿ ಊಟ ಭಾಳ ಚೆನ್ನಾಗಿ ರುಚಿಯಾಗಿರ್ತೈತಿ. ಆಮೇಲೆ ಇಲ್ಲಿ ಕಟ್ಟಿಗೆಗೆ ತೊಂದರೆ ಇಲ್ಲ. ಕಟ್ಟಿಗೆಯಿಂದ ಆಹಾರ ಎಲ್ಲ ರೆಡಿ ಮಾಡ್ತಾರೆ. ಏನು ತೊಂದರೆ ಇಲ್ಲ ಸರ್. ಇಲ್ಲಿ ಸಿಲಿಂಡರ್ ಇಲ್ಲಿದ್ರೂ ಸಹ ಗುರುನಾಥನ ಕೃಪೆಯಿಂದ ನಡೀತಾ ಐತೆ. ಯಾವುದಕ್ಕೂ ತೊಂದರೆ ಇಲ್ಲ. ಬಂದಾಗಿದ್ದಾವೆ ಬೇರೆ ಕಡೆ ಗ್ಯಾಸ್ ಸಿಲಿಂಡರ್ ಇಲ್ಲದ್ರಿಂದ ಇಲ್ಲಿ ಭಾಳ ಚೆನ್ನಾಗಿ ನಡೀತಾ ಇತ್ತು. ಯಾವ ತೊಂದರೆನೂ ಇಲ್ಲ. ಬೆಳಗ್ಗೆ ತಿಂಡಿ ಮಾಡಿದ್ರು ಭಾಳ ಚೆನ್ನಾಗಿತ್ತು. ಮಧ್ಯಾಹ್ನ ಊಟ ನಿನ್ನೆ ಸಾಯಂಕಾಲ ಬಂದಿದ್ವಿ ನಾವು. ನಿನ್ನೆ ಎಲ್ಲ ದರ್ಶನ ತಗೊಂಡು ಪೂಜೆ ಮಾಡಿಸಿ ಮತ್ತು ರಾತ್ರಿ ಉಳ್ಕೊಂಡು ರೂಮ್ ಮಾಡಿದ್ವಿ. ಮತ್ತು ಬೆಳಗ್ಗೆ ಎದ್ದು ಅಭಿಷೇಕ ಮಾಡಿಸಿ ತಿಂಡಿ ತಿಂದ್ವಿ. ಬೆಳಗ್ಗೆ ಬಿಸಿ ಭಾಳ ಚೆನ್ನಾಗಿತ್ತು ತಿಂಡಿ. ಪಲಾವ್ ಮಾಡಿದ್ರು. ಮತ್ತು ಈಗ ಮಧ್ಯಾಹ್ನ ಊಟ ಮಾಡಿ ಸಾಯಂಕಾಲ ಬಿಡ್ತಾವೆ ಸರ್. ಇಲ್ಲೇನು ಭಾಳ ಅದ್ಭುತವಾದ ಪವಾಡ ಗುರುನಾಥಂದು, ಸಿದ್ಧಾರೂಢರು ಮಹಾರಾಜರದು. ಆದರೆ ಸಿದ್ಧಾರೂಢ ಮಠದಲ್ಲಿ ಮಾತ್ರ ಯಾವುದೇ ರೀತಿಯ ಒಂದು ಪ್ರಸಾದ ವಿತರಣೆಗೆ ತೊಂದರೆ ಆಗಿಲ್ಲ. ನಿರ್ವಿಘ್ನವಾಗಿ ಆ ಒಂದು ಪ್ರಸಾದ ವಿತರಣೆ ಮುಂದುವರೆದಿದೆ. ಬೆಳಗ್ಗೆ ಉಪಹಾರ ಕೊಡುತ್ತಾರೆ, ಮತ್ತು ಮಧ್ಯಾಹ್ನ ಊಟ ಮತ್ತು ರಾತ್ರಿಗೆ ಸಹ ಪ್ರಸಾದ ವಿತರಣೆ, ಊಟದ ರೂಪದಲ್ಲಿ ಪ್ರಸಾದ ವಿತರಣೆ ಮಾಡಲಾಗುತ್ತೆ. ನಿತ್ಯ ಏನಿಲ್ಲ ಅಂದರೂ ಸಹ 7,000 ಸುಮಾರು ಸರಾಸರಿ 7,000 ಜನ ಇಲ್ಲಿ ಪ್ರಸಾದನ ಸ್ವೀಕರಣೆ ಮಾಡ್ತಾರೆ. ಸೋಮವಾರ ಮತ್ತು ಅಮಾವಾಸ್ಯೆ ದಿನಗಳಂದು ಅದರ 2 ಪಟ್ಟು ಜನ ಭಕ್ತರು ಇಲ್ಲಿ ಬಂದು ಪ್ರಸಾದ ತೆಗೆದುಕೊಂಡು ಹೋಗ್ತಾರೆ. ಅಂದರೆ ಯಾವುದೇ ರೀತಿಯ ಒಂದು ನಿರಾತಂಕವಾಗಿ ಸಾವಿರಾರು ಜನರ ಒಂದು ಭಕ್ತರಿಗೆ ಯಾವುದೇ ಒಂದು ಅಡೆತಡೆಗಳಿಲ್ಲದೇ ಒಂದು ಪ್ರಸಾದ ವಿತರಣೆಯನ್ನು ಮಾಡಲಾಗ್ತಾ ಇದೆ. ಹಾಗಾಗಿ ಎಲ್ಲ ಒಂದು ಕಡೆ ಇದು ಸಿದ್ಧಾರೂಢರ ಪವಾಡ ಅನ್ನೋ ಒಂದು ಅಭಿಪ್ರಾಯವನ್ನು ಭಕ್ತರು ಸಹ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ರಾಜ್ಯದ ಮೂಲೆಗಳಿಂದ ಬರ್ತಾ ಇರುವಂಥ ಭಕ್ತರು ಇಲ್ಲಿ ಪ್ರಸಾದ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾರಂದರೆ ಅಲ್ಲಿ ಪ್ರಸಾದ ತೆಗೆದುಕೊಂಡೇ ಹೋಗ್ತಾರೆ. ಹಾಗಿರ್ಬೇಕಾದ್ರೆ ಬಹಳಷ್ಟು ದೇವಸ್ಥಾನಗಳಲ್ಲಿ ಪ್ರಸಾದನೇ ಸಿಗಲ್ಲ ಅನ್ನೋ ಕಾರಣಕ್ಕಾಗಿ ಭಕ್ತರು ಬೇಜಾರಾಗೋದು ಸಹಜ. ಆದರೆ ಇಲ್ಲಿ ಇಷ್ಟೆಲ್ಲ ಅಡೆತಡೆಗಳಿದ್ದರೂ ಸಹ ಯಾವುದೇ ಒಂದು ತೊಂದರೆ ಇರಲಾರ್ದೇ ಪ್ರಸಾದ ವಿತರಣೆ ಮಾಡ್ತಾ ಇರೋದ್ರಿಂದಾಗಿ ಬಂದಂಥ ಭಕ್ತರು ದೇವರ ದರ್ಶನ ಮಾಡ್ಕೊತಾರೆ. ಜೊತೆಗೆ ಪ್ರಸಾದನೂ ತೆಗೆದುಕೊಂಡು ಹೋಗಿ ಒಂದು ಸಂತಸ ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಾಧಾನ, ಅಂದರೆ ಪ್ರಸಾದ ಸಿಕ್ತಪ್ಪ ಅನ್ನೋ ಒಂದು ಸಮಾಧಾನದ ಮಾತುಗಳನ್ನ ಆಡ್ತಾ ಇದ್ದಾರೆ. ಮತ್ತು ಇಲ್ಲೇನು ಬೇರೆ ಒಂದು ಪರ್ಯಾಯ ವ್ಯವಸ್ಥೆನೂ ಸಹ ಮಾಡ್ಕೊಳ್ಳಲಾಗಿದೆ. ಅಂದರೆ ಇಲ್ಲೇನು ಸಿಲಿಂಡರ್ ಮೇಲೇ ಅವಲಂಬಿತ ಆಗಿಲ್ಲ. 10% ಮಾತ್ರ ಇಲ್ಲಿ ಸಿಲಿಂಡರ್ ಮೇಲೆ ಅವಲಂಬಿತ ಆಗಿದೆ. ಉಳಿದಂತೆ ಏನಂದರೆ ಕಟ್ಟಿಗೆ ಒಂದು ಗ್ಯಾಸ್ದೇನು ಮಾಡಿದ್ದಾರೆ, ಗ್ಯಾಸ್ ವ್ಯವಸ್ಥೆ, ಅದರ ಮೂಲಕ ಅಡುಗೆ ಮಾಡಲಾಗ್ತಾ ಇದೆ. ಸ್ಟೀಮ್ ವ್ಯವಸ್ಥೆ ಮೂಲಕ ಇಲ್ಲಿ ಅಡುಗೆ ಮಾಡಲಾಗ್ತಾ ಇದೆ. ಮತ್ತು ಒಂದಷ್ಟು ಸೋಲಾರ್ ವ್ಯವಸ್ಥೆನೂ ಸಹ ಅಳವಡಿಕೆ ಮಾಡುವಂಥ ವ್ಯವಸ್ಥೆನೂ ಸಹ ಇಲ್ಲಿ ಜಾರಿಗೆ ತರ್ತಾ ಇದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಅನುಷ್ಠಾನಕ್ಕೆ ಬರುತ್ತೆ. ಆದರೆ ಈಗ ಸದ್ಯಕ್ಕೆ ಏನಂದರೆ ಕಟ್ಟಿಗೆ ಉರುವಲಿನಿಂದ ಗ್ಯಾಸ್ ಸ್ಟೀಮ್ ಮಾಡಿಬಿಟ್ಟು ಅದರಿಂದ ಅನ್ನ ಇರ್ಬೋದು, ಸಾಂಬಾರು ಇರ್ಬೋದು, ಬೇರೆ ಬೇರೆ ಹುಗ್ಗಿ ಇತ್ಯಾದಿಗಳನ್ನ ತಯಾರು ಮಾಡೋ ಮೂಲಕ ಭಕ್ತರಿಗೆ ಬಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಎಷ್ಟೇ ಭಕ್ತರು ಬಂದರೂ ಸಹ, ಅಂದರೆ ಇಲ್ಲೇನು ಬರೀ 7,000 ಅಂತಲ್ಲ, ಎಷ್ಟು ಮಂದಿ ಭಕ್ತರು ಬಂದರೂ ಸಹ ಪ್ರಸಾದ ವ್ಯವಸ್ಥೆ ಮಾಡುವಂತಹ ವ್ಯವಸ್ಥೆ ಇಲ್ಲಿದೆ. ನಮ್ಮಲ್ಲಿ ಏನಿದೆ ನೋಡಿ ಸರ್, ಪ್ರತಿ ದಿವಸ ನಾವು 3 ಟೈಮ್ನಲ್ಲಿ ನಾವು ಇಲ್ಲಿ ಎಲ್ಲ ಭಕ್ತಾದಿಗಳಿಗೆ ಪ್ರಸಾದ ಹಂಚ್ತೇವೆ. ಬೆಳಗ್ಗೆ 8ರಿಂದ 11 ಗಂಟೆ ಮಟ್ಟ ಬೆಳಗ್ಗೆ ನಾಷ್ಟ ಮಾಡ್ತೇವೆ ರೀ. ಆಮೇಲೆ 12 ಮಧ್ಯಾಹ್ನ
3ರಿಂದ 4 ಗಂಟೆ ಮಟ್ಟ ಪ್ರಸಾದ ಇರ್ತೈತಿ. ರಾತ್ರಿ 8:30ರಿಂದ 11 ಗಂಟೆ ಮಟ್ಟ ಪ್ರಸಾದ ಇರ್ತೈತಿ. ನಮ್ಮಲ್ಲಿ ಏನಂದ್ರೆ ಯಾವುದೇ ರೀತಿ ತೊಂದರೆ ಇಲ್ಲ ಸರ್. ನಮ್ಮ ಮತ್ತು ಜಾಸ್ತಿ ನಾವು ಉರುವಲು ಕಟ್ಟಿಗೆಯನ್ನು ನಾವು ಉಪಯೋಗ ಮಾಡ್ತೀವಿ. ಒಂದು 10% ನಾವು ಗ್ಯಾಸನ್ನು ಉಪಯೋಗ ಮಾಡ್ತೀವಿ. ಹೀಗಾಗಿ ನಮಗೆ ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ. ಮತ್ತು ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲದೇ ಒಂದು ಪ್ರಸಾದ ವಿತರಣೆಗೆ ಇಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ. ಹಾಗಾಗಿ ಭಕ್ತರು ಸಹ ಯಾವುದೇ ರೀತಿ ನಿರಾಸೆ, ಯಾರಿಗೂ ಸಹ ನಿರಾಸೆ ಆಗಲ್ಲ. ಬಂದಂಥ ಭಕ್ತರು ಏನು ಪ್ರಸಾದ ತೆಗೆದುಕೊಂಡೇ ಹೋಗ್ತಾರೆ. ಮತ್ತು ಆ ಒಂದು ಏನು ದೇವರ ದರ್ಶನ ನಂತರ ಪ್ರಸಾದ ಪಡ್ಕೊಳ್ಳೋದೇ ಒಂದು ಸಂತೃಪ್ತಿಯ ಒಂದು ಭಾವನೆ ಭಕ್ತರದ್ದಾಗಿದೆ. ಹಾಗಾಗಿ ಭಕ್ತರು ಸಹ ಇಷ್ಟೆಲ್ಲ ಬೇರೆ ಬೇರೆ ಕಡೆ ಕ್ರೈಸಿಸ್ ಇದ್ದರೂ ಸಹ, ಸಿಲಿಂಡರ್ ತೊಂದರೆ ಇದ್ದರೂ ಸಹ ಇಲ್ಲಿ ಏನು ಪ್ರಸಾದ ವಿತರಣೆ ಮಾಡಲಾಗ್ತಾ ಇದೆ. ನಮ್ಗೆ ನಿಜವಾಗ್ಲೂ ಖುಷಿ ಆಗ್ತಾ ಇದೆ. ಮತ್ತು ಇಲ್ಲಿ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದರೆ ಒಂದು ಸಿದ್ಧಾರೂಢರ ಮಹಿಮೆನೇ ಕಾರಣ, ಮತ್ತು ಇಲ್ಲಿನ ವ್ಯವಸ್ಥೆಗಳು ಕಾರಣ, ಆಡಳಿತ ಮಂಡಳಿಯ ಒಂದು ವ್ಯವಸ್ಥೆಗಳು ಕಾರಣ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಇಲ್ಲೆಲ್ಲ ಪ್ರಸಾದ ಐತ್ರಿ ಸರ್. ಪ್ರಸಾದ ಎಂದೂ ಕಡಿಮೆ ಆಗಿಲ್ರಿ. ಅಜ್ಜಂದು ಪುಣ್ಯ ರೀ. ಶಾಂತ ಮೂರ್ತಿ ಅಂದ್ರೆ ಎಲ್ಲ ಶಾಂತ ಐತ್ರಿ. ಇಲ್ಲೆಲ್ಲ ಚಲೋ ಐತ್ರಿ. ಎಲ್ಲ ಕಡೆನೂ ನಾವು ಹೋಗಿ ಬಂದೇವ್ರಿ. ಅದಿಷ್ಟು ವ್ಯವಸ್ಥೆ ಇಲ್ರಿ. ಇಲ್ಲಿ ನೀರಿಗೆ ಕೊರತಿಲ್ಲ ರೀ, ಊಟದ ಕೊರತಿಲ್ಲ. ಒಂದು ಕೂಡ್ರಾಕ ಪಾಪ ಇದನ್ನು ತೊಗೊತಾರೆ, ವಿಶ್ರಾಂತಿ ತೊಗೊತಾರೆ. ಇಲ್ಲೆಲ್ಲ ಒಂದು ಚಲೋ ಐತ್ರಿ ಅಜ್ಜಂದು. ಹಾಗಾಗಿ ಆಡಳಿತ ಮಂಡಳಿಯವರು ಸಹ ಏನು ಬಂದ ಭಕ್ತರಿಗೆ ನಾವು ಪ್ರಸಾದ ಕೊಡೋದೇ ಒಂದು ಸಂಕಲ್ಪ ಅದ. ಹಾಗಾಗಿ ನಾವು ಪ್ರಸಾದ ಯಾವುದೇ ರೀತಿಯ ಒಂದು ಅಡೆತಡೆಗಳಿಲ್ಲದೇ ಪ್ರಸಾದನ ವಿತರಣೆ ಮಾಡ್ತಾ ಇದ್ದೇವೆ ಅನ್ನೋ ಒಂದು ಮಾತು ಹೇಳ್ತಾ ಇದ್ದಾರೆ. ಒಟ್ಟಾರೆ ಏನು ಸಿದ್ಧಾರೂಢ ಮಠದಲ್ಲಿ ಏನು ಬೇರೆ ಬೇರೆ ಏನು ಸಿಲಿಂಡರ್ ತೊಂದರೆಯಿಂದಾಗಿ ಸಾಕಷ್ಟು ಏನು ಕಡೆ ಏನು ಪ್ರಸಾದ ವಿತರಣೆ ಬಂದಾಗಿದೆ. ಹುಬ್ಬಳ್ಳಿಯಲ್ಲಿ ಅದು ಸಿದ್ಧಾರೂಢ ಮಠದಲ್ಲಿ ಮಾತ್ರ ನಿರಾತಂಕವಾಗಿ ನಡೆದಿದೆ. ಪ್ರಸಾದ ವ್ಯವಸ್ಥೆ ಮುಂದುವರೆದಿದೆ. ಮತ್ತು ಮುಂದಿನ ದಿನಗಳಲ್ಲಿ ಏನು ಇದು ಕ್ರೈಸಿಸ್ ಇನ್ನೂ ಜಾಸ್ತಿ ಆದರೂ ಸಹ ನಮಗೇನು ತೊಂದರೆ ಇಲ್ಲ, ನಮ್ಮದೇ ಆದ ವ್ಯವಸ್ಥೆ ಮಾಡ್ಕೊಂಡಿದ್ವಿ, ನಾವು ಪ್ರಸಾದ ವಿತರಣೆ ಮಾಡೇ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಆಡಳಿತ ಮಂಡಳಿ ಹೇಳ್ತಾ ಇದೆ. ಒಟ್ಟಾರೆ ಏನು ಬಂದ ಭಕ್ತರಿಗೆ ಪ್ರಸಾದ ವಿತರಣೆ ಮಾಡೋ ಮೂಲಕ ಸಂತೃಪ್ತಿಯ ಒಂದು ಸಮಾಧಾನ ಮಾಡುವಂತಹ ಒಂದು ಕೆಲಸವನ್ನು ಇಲ್ಲಿ ಸಿದ್ಧಾರೂಢ ಮಠ ಮಾಡ್ತಾ ಇದೆ. ಹಾಗಾಗಿ ಬಂದ ಭಕ್ತರು ಸಹ ದರ್ಶನ ಮಾಡಿಕೊಂಡು ಪ್ರಸಾದ ತೆಗೆದುಕೊಂಡು ತಮ್ಮ ಊರುಗಳಿಗೆ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡಿ ತಮ್ಮ ಊರುಗಳಿಗೆ ತೆರಳ್ತಾ ಇದ್ದಾರೆ. ಶಿವರಾಮ ಮಸಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.